ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಶಿಖಂಡಿ ಸಿನಿಮಾದ ನಿರ್ದೇಶಕರು ಗುರುಮೂರ್ತಿ ಅವರು ನಮ್ಮ ಹುಡುಕಿದ್ದಾರೆ. ಹಾಗೆಯೇ ಈ ಸಿನಿಮಾದ ನಿರ್ಮಾಪಕರು ಪೋಲಾ ಪ್ರವೀಣ್ ಕುಮಾರ್ ಅವರು ನಮ್ಮ ಹುಡುಕಿದ್ದಾರೆ. ಬನ್ನಿ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಇಬ್ಬರಿಗೂ ನಮಸ್ಕಾರ. ಹೇಗಿದ್ದೀರಾ? ಗುಡ್, ಫೈನ್. ಸರ್, ಹೇಗೆ ನಡೀತಾ ಇದೆ ಸರ್ ಸಿನಿಮಾ ಕೆಲಸಗಳು? ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ಗೆ ರೆಡಿಯಾಗಿದೆ. UA+ ಸಿಸ್ಟಮ್ ಸೆನ್ಸರ್ ಬೋರ್ಡ್ ಸಿಕ್ಕಿದೆ, ಖುಷಿಯಾಗ್ತಿದೆ. ಪ್ರಮೋಷನ್ ಶುರು ಮಾಡಿ ರಿಲೀಸ್ಗೆ ತಗೊಳ್ತೀವಿ, ರೆಡಿ ಇದೀವಿ. ಸೊ ಮೂವಿ ವಿಲ್ ಬಿ ರಿಲೀಸ್ ಆನ್ 15th 15ನೇ ತಾರೀಕು ಈ ತಿಂಗಳು. ಓಕೆ. ಶಿಖಂಡಿ ಸಿನಿಮಾ ಅಂದರೆ ಮೇನಾಗಿ ಈ ಒಂದು ಕಾನ್ಸೆಪ್ಟನ್ನ ಫಸ್ಟ್ ಆಫ್ ಆಲ್ ತೆರೆ ಮೇಲೆ ತರಬೇಕು ಅಂತ ಯಾಕೆ ಅನ್ನಿಸ್ತು? ಶಿಖಂಡಿ ಇಸ್ ಪವರ್ಫುಲ್. ಅಂದರೆ ಎಲ್ಲರಿಗೂ ಗೊತ್ತಿದೆ ಶಿಖಂಡಿ ಅನ್ನೋದು, ಎಲ್ಲರಿಗೂ ಗೊತ್ತಿರೋ ಫಸ್ಟ್ ಆಫ್ ಆಲ್. ಶಿಖಂಡಿ ಅಂದರೆ ಎಲ್ಲರಿಗೂ ಒಂಥರ ನೆಗೆಟಿವ್ ಪಾಯಿಂಟ್ ಅಂದ್ಕೊಂಡೆ. ಮಹಾಭಾರತದಲ್ಲಿ ಒಂದು ಪವಿತ್ರವಾದ ಒಂದು ಶಿಖಂಡಿ ಈಗಿನ ಡಿವಿಷನರಿಗೆ ಸಮಾಜಕ್ಕೆ ಹೆಂಗೆ ಸಾಧಿಸಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಪ್ರಯತ್ನ ಶಿಖಂಡಿ. ಇದು ನೀವು ಸೇಮ್ ಆನ್ಸರ? ಏನು ಮೇಡಮ್, ಅವ್ರು ಕೊಟ್ಟಿದ್ದು ಉತ್ತರನೇನಾ ಅಂತ? ಇಲ್ಲ, ಹಂಗೇನಿಲ್ಲ. ಈಗ ಸಮಾಜದಲ್ಲಿ ಶಿಖಂಡಿ ಅಂದರೆ ಗಲಾಟೆ ಮಾಡೋದು, ದುಡ್ಡು ವಸೂಲು ಮಾಡೋದು ಅಂತ ತಲೆಯಲ್ಲಿದೆ, ಪಬ್ಲಿಕ್ ತಲೆಯಲ್ಲಿ. ಅದಲ್ಲ, ಅದಕ್ಕಿಂತ ಅವ್ರ ಸೈಡ್ ಬೇರೆ ಇನ್ನೊಂದು ಡಿವೋಷನಲ್ ಸೈಡ್ ಇದೆ ಅಂತ ನಾವು ಹೊರಟಿದ್ದೀವಿ ತೋರಿಸ್ಲಿಕ್ಕೆ. ಸರ್, ನಮ್ಮೆಲ್ರಿಗೂ ಕೂಡ ಸಾಮಾನ್ಯವಾಗಿ ಶಿಖಂಡಿ ಇರೋಕ್ಕೆ ನೀವು ಹೇಳಿದ್ರಿ ಹೆಸರಲ್ಲೇ ಒಂಥರ ಪವರ್ ಇದೆ ಅಂತ. ಇವಾಗ ಮಹಾಭಾರತ ನಮ್ಮೆಲ್ರಿಗೂ ಕೂಡ ನೆನಪಾಗುವಂಥದ್ದು. ಸೊ ಅಂದರೆ ಈ ಸಿನಿಮಾದಲ್ಲಿ ಮೈಥಾಲಜಿಕಲ್ ರೆಫರೆನ್ಸನ್ನು ನೀವು ಡೈರೆಕ್ಟ್ಲಿ ಯೂಸ್ ಮಾಡಿದ್ದೀರಾ ಅಥವಾ ಹೇಗೆ ಅಂತ? ಮೈಥಾಲಜಿಕಲ್ ಒಂದು ಸನ್ನಿವೇಶಗಳನ್ನು ನಮ್ಮ ಸಾಮಾಜಿಕದಲ್ಲಿ ನಮ್ಮ ಇಂಟೆನ್ಷನಲ್ಲಿ ಅಂದರೆ ನಮ್ಮ ಪಾತ್ರಗಳಲ್ಲಿ ಯಾವ ರೀತಿ ಈಗಿನ ಜನ್ರೇಷನ್ ಯಾವ ರೀತಿ ತೋರಿಸ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಹೆಂಗೆ ಕನೆಕ್ಟ್ ಆಗ್ತೀವಿ ಅಂತ. ಕನೆಕ್ಟ್ ಆಗ್ತೀವಿ ಸರ್. ಸಾಮಾನ್ಯವಾಗಿ ಈ ಥರ ಒಂದಷ್ಟು ಅಂದರೆ ಚಾಲೆಂಜಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದೊಂದು ನೀವು ತೆರೆ ಮೇಲೆ ತರಕ್ಕೆ ಹೊರಟಿದ್ದೀರಲ್ವಾ? ಈ ಥರ ಮಾಡಬೇಕಾದ್ರೆ ಪರ್ಸ್ನಲಿ ಸಾಕಷ್ಟು ಚಾಲೆಂಜಸ್ಗಳಿರುತ್ತೆ. ಹಾಗೆಯೇ ಒಂದಷ್ಟು ಜನ ವಿರೋಧವಾಗಿ ಕೂಡ ಏನೋ ಒಂದಷ್ಟು ಹೇಳಿರ್ತಾರೆ, ಈ ಸಬ್ಜೆಕ್ಟ್ ತೊಗೋತಿದ್ಯಾ, ಯಾಕೆ ಹಿಂಗೆ ಅಂತ. ಸೊ ಈ ಥರ ನಿಮ್ಗೇನಾದ್ರು ಆಗಿದ್ದು ಉಂಟಾ? ಇಲ್ಲ ಬಟ್ ಹಾಗೇನಿಲ್ಲ. ಫಸ್ಟ್ ಶಿಖಂಡಿ ನೀವು ಕೇಳ್ದಂಗೆ ಶಿಖಂಡಿ ಅಂದಾಗ ಆ ಟೈಟಲ್ ತಗೋಬೋದಾ ಇಲ್ಲ ಅಂತ ಕ್ವಶನ್ ಮಾರ್ಕ್ ಇತ್ತು. ಸೊ ಅದೆಲ್ಲ ಕ್ಲಾರಿಫೈ ಮಾಡಿಕೊಂಡು ಅದು ಮಹಾಭಾರತದಲ್ಲೇ ಆ ಪದ ಬಳಸಿದ್ದಾರೆ. ಸೊ ಅದು ತಗೋಬೋದು ಅಂತ ಕ್ಲಾರಿಫೈ ಮಾಡಿದ್ಮೇಲೆ ಮುಂದೆ ಗೊತ್ತಿತ್ತು. ಶಿಖಂಡಿ ಅನ್ನೋ ಟೈಟಲ್ ತುಂಬ ಜನ ನೆಗೆಟಿವ್ ಆಗಿನೇ ಆಲೋಚನೆ ಮಾಡ್ತಾರೆ. ಹೌದು, ಯಾಕಂದರೆ ಆ ಸಿನಿಮಾಯಿಂದ ಏನು ಎಲ್ಲ ಬೇರೆ ರೀತಿಯಲ್ಲಿ ತೋರಿಸ್ತಾರೆ ಅಂತ ಅಂದ್ಕೊಂಡ್ರೆ, ಆಮೇಲೆ ನಾವು ಸಾಂಗು, ಟೀಸರು, ಮೋಷನ್ ಪೋಸ್ಟರ್ ಬಿಟ್ಟಾಗ ಬೇರೆಯೇ ಒಂದು ವರ್ಷನ್ ಸಮಾಜದಲ್ಲಿ ಕ್ರಿಯೇಟ್ ಆಯಿತು. ಓಕೆ. ನಮ್ಗೆ ಗೊತ್ತಿರೋ ಹಾಗೆ ಮಹಾಭಾರತದ ರೆಫರೆನ್ಸ್ನಲ್ಲಿ ಇವಾಗ ಅರ್ಜುನನ ಒಂದು ರಥದಲ್ಲಿ ಶಿಖಂಡಿ, ಸೊ ಭೀಷ್ಮಾಚಾರ್ಯರು ಅವರ ವಿರುದ್ಧ ಹೋರಾಟ ಮಾಡೋದಿಲ್ಲ ಅಂತ ಅವರು ಅಸ್ತ್ರತ್ಯಾಗವನ್ನು ಮಾಡ್ತಾರೆ. ಸೊ ಈ ಸಿನಿಮಾದಲ್ಲೂ ಕೂಡ ಹಾಗೇನಾದ್ರು ಆಗ್ಬೋದಾ ಆಪೋಸಿಟ್ ಆಗಿ ಅಂತ? ಧರ್ಮಗೋಸ್ಕರ ಹೋರಾಟ ಆಗುತ್ತೆ. ಹಾಂ, ನಾವಾಗಲಿ ನೀವಾಗಲಿ ಯಾರಾಗಲಿ ಎದುರುಗೋಸ್ಕರ ಹೋರಾಟ, ಧರ್ಮಗೋಸ್ಕರ. ಅಲ್ಲಿ ಧರ್ಮಗೋಸ್ಕರ ಹೋರಾಟ ಆಗುತ್ತೆ. ಎಲ್ಲಿ ಧರ್ಮ ಇದೆ ಅಲ್ಲಿ ಸಕ್ಸಸ್ ಇದೆ ಅಂತ ತೋರಿಸ್ತಾ ಇದ್ದೀರಾ. ಓಕೆ. ಆಮೇಲೆ ಒಂದಷ್ಟು ಆಸ್ಪೆಕ್ಟ್ಸ್ಗಳನ್ನ ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದೆ ಟ್ರೈಲರ್ನಲ್ಲಿ. ಅಂದರೆ ಇವಾಗ ನಮಗೆ ಪ್ರೆಸೆಂಟು ಹಾಗೆಯೇ ಪಾಸ್ಟ್ ನಡುವೆ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಕನೆಕ್ಷನ್ ಇದೆ ಅಂತ ನಾವು ಅನ್ಕೋತೀವಿ. ಸೊ ಎರಡು ಕಾಲಘಟ್ಟಗಳ ನಡುವಿನ ಏನದು ರಿವೆಂಜ್ ಸೈಕಲ್ಲ ಹೇಗೆ ಅಂತ ನಿಮ್ಮ ಸಿನಿಮಾ? 100% ರಿವೆಂಜ್ ಸೈಕಲ್. ಹಾಂ, ಇಲ್ಲಿ ರಿವೆಂಜಿಗೆ ಒಂದು ಒಬ್ಬ ಬರ್ತಾನೆ. ಆ ಒಬ್ಬ ನಾನು ಮಾಡೋ ತಪ್ಪಿಗೆ ಬಾಯ್ತಿ ತಪ್ಪಟ್ಟು ಶಿಕ್ಷೆ ಆಗಬೇಕು ಅಂತ ಒಬ್ಬ ಮಂದ್ಯ ಬರ್ತಾನೆ. ಅದೇನೋ ಸಿನಿಮಾ. ಸರ್, ನಿಮ್ಮ ಪ್ರಕಾರ ಪ್ರಸ್ತುತ ಫಿಲಮ್ ಮೇಕಿಂಗ್ ಅನ್ನೋದು ಎಷ್ಟು ಅಂದರೆ ಚಾಲೆಂಜಿಂಗು ಅಥವಾ ರಿಸ್ಕೋ ಏನು? ಈಗಿನ ಜನ್ರೇಷನಲ್ಲಿ ಟೆಕ್ನಿಕಲ್ ಆಗಿ ತುಂಬ ಚೆನ್ನಾಗಿದೆ. ಯಾಕಂದರೆ ಜನ್ರೇಷನ್ಗೆ ತುಂಬ ಚೇಂಜ್ ಆಗ್ಬಿಟ್ಟಿದೆ. ಹೌದು. KGF ಆಗಲಿ, ಬಾಹುಬಲಿ ಆಗಲಿ, ಈಗಿನ ಟ್ರೆಂಡು ಜನ ಆ ಸ್ಕೇಲ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಇವಾಗ ಸೂಪರ್ ಶೋ ಬಂತು, ಒಂದು ಸಾಮಾಜಿಕ ಸ್ಕೇಲ್ನಲ್ಲಿ ಬಂತು ಮೇಕಿಂಗ್ ಎಲ್ಲ. ಜನ ಯಾವ ರೀತಿ ತಗೋತಾರೆ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಎಲ್ಲ ಎಲಿಮೆಂಟ್ಸು ಇದೆ. ಕಾಮಿಡಿ ಎಲಿಮೆಂಟ್, ಸಸ್ಪೆನ್ಸ್, ಹಾರರ್ ಇದೆ. ಆ್ಯಂಡ್ ಬೆಸ್ಟ್ ಮೆಸೇಜ್ ಕೊಡ್ತಾಯಿದ್ವಿ ಈ ಮೂವಿಯಿಂದ. ಮಹಾಭಾರತ್ ಮೆಸೇಜ್ ಕೊಡ್ತಾಯಿದ್ದೀವಿ. ಸೊ ನೋಡಿದ್ರೆ ಇಟ್ಸ್ ಎ ಫ್ಯಾಮಿಲಿ ಪ್ಯಾಕೇಜ್ ಅನ್ಕೋಬೋದು. ಎಲ್ಲ ಇದೆ ಈ ಸಿನಿಮಾದಲ್ಲಿ. ಸ್ಟಾರ್ಟಿಂಗಿಂದ ಇರೋದು, ಇಂಟ್ರೋಲ್ ಇರೋದು, ಕಾಮಿಡಿ, ಸಸ್ಪೆನ್ಸ್ ಎಲ್ಲ ಎಂಜಾಯ್ಮೆಂಟ್ ಮಾಡ್ಕೋಬೋದು. 30% ಮಹಾಭಾರತದ ಎಲಿವೆನ್ಸ್ ತೋರಿಸ್ಕೊಟ್ಟಿದ್ದೀರಾ. ಓಕೆ. 30% ಎಲಿವೆನ್ಸ್ ನಿಮ್ಮ ಪಾತ್ರ ಇದೆ, ನನ್ನ ಪಾತ್ರ ಇದೆ, ನಿಮ್ಮ ಪಾತ್ರ ಇದೆ, ಸಮಾಜದಲ್ಲಿರೋ ಪ್ರತಿಯೊಬ್ಬರ ಪಾತ್ರಗಳೇ ಏನು ಅಂತ ಕಂಡುಹಿಡಿಯೋಕ್ಕೆ ಒಂದು ವರ್ಷಗಳು ಬೇಕು. ಆ ಸನ್ನಿವೇಶನ ಅರ್ಥ ಮಾಡ್ಕೊಂಡ್ರೆ ಧನ್ಯವಾದ.
ಓಕೆ, ಅಂದರೆ ನೀವು ಅಂದರೆ ಸ್ಟ್ರೈಟ್ ನರೇಷನಲ್ಲಿ ಹೋಗುತ್ತಾ ಅಥವಾ ನಾನ್ ಲೀನಿಯರ್ ಕಾನ್ಸೆಪ್ಟ್ ಏನಾದ್ರು ಇದೆಯಾ? ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ. ಓಕೆ. ಆಮೇಲೆ ಮತ್ತೊಂದು ನಾನು ಅಬ್ಸರ್ವ್ ಮಾಡಿದೆ, ನೀವು ಹೇಳ್ದಂಗೆ ಇವಾಗ ಶಿಖಂಡಿ ಅಂದಿದ ತಕ್ಷಣ ನಾನು ಹೆಸರು ಹೇಳ್ದಂಗೆ ನಾನು ಪವರ್ಫುಲ್ ಏನೋ ಇದು ಅಂದರೆ ಕ್ಯಾರೆಕ್ಟರ್ ಜರ್ನಿ ಮೇಲೇ ಸಾಗುತ್ತಾ? ಜರ್ನಿ ಮೇಲೆ ಸಾಗುತ್ತೆ. ಅಂದರೆ ನಂದು ಏನು ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಹುಡುಕ್ಬೇಕು, ಯಾವುದರದಲ್ಲಿ ಏನೋ ಒಂದು ಸತ್ಯಾಂಶ ಇದ್ದೇ ಇರುತ್ತೆ, ಅದಕ್ಕಷ್ಟು ನಮಗೆ ಕ್ಲಾರಿಫಿಕೇಶನ್ ಏನಾಗೋದನ್ನ ಸಿನಿಮಾ ನೋಡಿದಾಗ ನಮಗೆ ಆಗುತ್ತೆ. ಮತ್ತು ಇವಾಗ ಕೆಲವೊಂದು ನಾವು ನೋಡಿದಾಗ ಈ ವಿಲನ್ ಕ್ಯಾರೆಕ್ಟರ್ ಎಸ್ಪೆಷಲಿ ಒಂಥರ ರತ್ಲೆಸ್ ಆಗಿ ನಮಗೆ ಕಾಣ್ತಾರೆ. ನಾವು ಟ್ರೈಲರ್ನಲ್ಲಿ ನಾವು ವಿಷುವಲ್ಸ್ಗಳೆಲ್ಲ ನೋಡಿದಾಗ ಅಂದರೆ ಅವ್ರೇನಾದರೂ ಅಂದರೆ ಓವರ್ ಇವಿಲ್ಲ ಅಥವಾ ಅವ್ರಿಗೂ ಕೂಡ ಜಸ್ಟಿಫೈಡ್ ರೀಸನ್ ಇದೆಯಾ ಈ ಸಿನಿಮಾದಲ್ಲಿ? ಕಥೆಯಲ್ಲಿ ಬರುತ್ತೆ, ಅದನ್ನ ನೀವು ಹೇಳಲ್ಲ. ತನ್ನ ಕಥೆಯಲ್ಲೇ ಬರುತ್ತೆ, ಏನಂತಂದ್ರೆ ತನ್ನ ಕ್ಯಾರೆಕ್ಟರ್ ಏನು, ಅವನಿಗೊಂದು ಉತ್ತರ ಬೇಕು, ಆ ಉತ್ತರಗೋಸ್ಕರ ಪ್ರಯತ್ನ ಪಡ್ತಾರೆ, ಎಲ್ಲ ರಿಸರ್ಚ್ ಮಾಡ್ತಾರೆ. ಆ ರಿಸರ್ಚ್ ಸಿನಿಮಾ. ಮತ್ತು ಇನ್ನೊಂದೇನೆಂದರೆ ಸಡನ್ನಾಗಿ ಅಂದರೆ ಅನಾಥ ಹುಡುಗ 5 ವರ್ಷಕ್ಕೆ ಅವ್ರನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು. ಈ ಆರ್ಫನ್ ಕ್ಯಾರೆಕ್ಟರ್ಗೆ ಸಡನ್ನಾಗಿ ಪವರ್ ಬರುತ್ತೆ, ನಾವು ಅಬ್ಸರ್ವ್ ಮಾಡಿದ್ರೆ ಸಡನ್ನಾಗಿ. ಆ ಪವರು ಎಕ್ಸಾಂಪಲ್ ಪ್ರಪಂಚದಲ್ಲಿ ಅತ್ಯಂತ ಲೋಕಕಲ್ಯಾಣಗೋಸ್ಕರ ದೈವಾನುಸಾರವಾಗಿ ಜೋಗಿಗಳ ಅವರ ಪ್ರೀತಿ ಈ ಹುಡುಗನ ಅನಾಥನ ಪ್ರೀತಿ ಎಷ್ಟು ಅಮೂಲ್ಯವಾಗಿ ಕನೆಕ್ಟ್ ಆಗುತ್ತೆ ಅನ್ನೋದು ಸಿನಿಮಾ. ಸರ್, ನೀವು ಜೋಗತಿ ಬಗ್ಗೆ ಒಂದು ಸಾಂಗ್ ಕೂಡ ಮಾಡಿದ್ದೀರಾ ಎಸ್ಪೆಷಲಿ, ಮತ್ತು ಒಂದಷ್ಟು ಟ್ರಾನ್ಸ್ಜೆಂಡರ್ಸ್ನ ಕೂಡ ಈ ಸಿನಿಮಾದಲ್ಲಿ ಬಳಸ್ಕೊಂಡಿರುವಂಥದ್ದು. ಸೊ ಇದು ಬೇಸಿಕ್ಲಿ ನಿಮಗೆ ಅಂದರೆ ಯಾವ ರೀತಿ ವರ್ಕೌಟ್ ಆಯಿತು? ಅವರು ಎಷ್ಟು ಕೋಆಪ್ರೇಟ್ ಮಾಡಿದ್ರು ನಿಮಗೆ? ತುಂಬ ಅಲ್ಲ, ಅವ್ರಿಗೂ ಚಾಲೆಂಜ್ ಇದೆ. ರಾಘವೇಂದ್ರ ಸರ್ ಆಗಲಿ, ನೀತು ಸರ್ ಅವರೆಲ್ಲರಿಗೂ ತುಂಬ ಚಾಲೆಂಜಿಂಗ್ ಪಾತ್ರ ಇದೆ. ಯಾಕಂದರೆ ಎಲ್ಲರೂ ಕಮರ್ಷಿಯಲ್ ಮಾಡ್ಕೊಂಡು ಹೋಗುತ್ತೆ, ಅಂಥ ಪಾತ್ರಗಳು ಬಂದಾಗ ಹೌದು ಉತ್ತರ ಕರ್ನಾಟಕದಾಗಲಿ ಈಗ ಇಲ್ಲಿನ ದಕ್ಷಿಣ ಕನ್ನಡದಲ್ಲಿ ಕನೆಕ್ಟ್ ಮಾಡಿ ತೋರಿಸಿದ್ದಾರೆ. ತುಂಬ ಚಾಲೆಂಜಿಂಗ್ ಪಾತ್ರ ಅಂತ ಅವರು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ದೇ ಫೀಲ್ ಇದು ನಮ್ಗೊಂದು ಪ್ರಿವಿಲೇಜು, ಈ ಅಪರ್ಚುನಿಟಿ ಕೊಟ್ಟಿದ್ದೀರಿ ಅಂತ ಚೆನ್ನಾಗಿ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಸರ್, ಸಾಕಷ್ಟು ಇವಾಗ ಸಿನಿಮಾಗಳಲ್ಲಿ ಅಂದರೆ ಇವಾಗ ಏನಾಗಿದೆ ನಮ್ಮ ಇಂಡಸ್ಟ್ರಿನಲ್ಲಿ ನಿರ್ದೇಶಕರು ಮತ್ತು ಇವಾಗ ಸ್ಟೋರಿ ರೈಟರ್ಸು ಕಥೆಗಳು ಜಾಸ್ತಿ ಆಗ್ತಿದೆ, ಎಲ್ಲೋ ಒಂದು ಕಡೆ ನಿರ್ಮಾಪಕರು ಕಡಿಮೆ ಆಗ್ತಿದ್ದಾರೆ ಇವಾಗ ತುಂಬ. ಅಂದರೆ ಬಿಕಾಸ್ ಸಾಕಷ್ಟು ಒಳ್ಳೊಳ್ಳೆ ಸಬ್ಜೆಕ್ಟ್ ಎಲ್ಲೋ ಒಂದು ಕಡೆ ಫಿಯರ್ ಫ್ಯಾಕ್ಟ್ರು ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಈ ಸಿನಿಮಾ ಏನೇ ಆದರೂ ಕೂಡ ಒಂದು 2-3 ದಿವಸ ನಾವು ಎಂಥದೇ ಸಿನಿಮಾ ಆಗಿರ್ಬೋದು ನಿಲ್ತಾ ಇಲ್ಲ, ನಾವು ನೋಡ್ತಾ ಇರೋ ಪ್ರಕಾರ ಈ ಥರ ಅಂದರೆ ಬಿಸ್ನೆಸ್ ಆಸ್ಪೆಕ್ಟ್ಗಳು ನೋಡ್ತಾ ಇರಬೇಕಾದ್ರೆ. ಸೊ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನು ಇದ್ರ ಬಗ್ಗೆ? ಲಕ್ಕಲಿ ನಿಜ ಹೇಳ್ಬೇಕಂದ್ರೆ ನೀವು ಹೇಳಿದ ಕರೆಕ್ಟೇ, ಬಟ್ ರಿಸ್ಕ್ ತೊಗೊಂಡು ಬಂದಿದ್ದೀನಿ. ನಾನೊಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಳ್ಳೆ ಮೆಸೇಜ್ ಕೊಡಬೇಕು. ಅದರಿಂದ ಬಂದಿರೋ ಇದರಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ಅವು ಸೇವಾ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ಸೊ ಅಂಥವಿನ್ನ ಹೆಚ್ಚು ಮಾಡಬೇಕಂತ ಇದರಲ್ಲಿ ಇಳಿದಿದ್ದೀನಿ. ಮುಂದೆ ರಿಸ್ಕ್ ಅನ್ನೋದಕ್ಕಿಂತ ಅವರಲ್ಲಿರೋ ಒಂದು ಪ್ಯಾಷನ್ ಇಂಪಾರ್ಟೆಂಟ್. ಓಕೆ. ಯಾಕಂದರೆ ನಾನು ಏನು ಮಾಡೋದಕ್ಕಂತ ರಿಸ್ಕಿಂದ ನಾನು ಮಾಡೋದು, ಏನು ಮಾಡೋದಕ್ಕಂತ ರಿಸ್ಕಿಂದ ಆದರೆ ರಿಸ್ಕಲ್ಲಿ ಒಂದು ಏನೋ ಒಂದು ಪ್ರೀತಿ ಇದೆ, ಆ ಪ್ರೀತಿನ ಸಿನಿಮಾ ಸರ್, ಎಲ್ಲೋ ಒಂದು ಕಡೆ ಸಿನಿಮಾ ನಿರ್ದೇಶಕರಾಗಿರ್ಬೋದು ಅಥವಾ ನಿರ್ಮಾಪಕರಾಗಿರ್ಬೋದು, ಒಂದು ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡ್ರಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಫಾರ್ ಎಕ್ಸಾಂಪಲ್ ಆ ಸಿನಿಮಾ ಗೆಲುವು ಅಥವಾ ಒಂದು ಸಿನಿಮಾ ಸೋತ್ರೆ ಆಬ್ವಿಯಸ್ಲಿ ಇವಾಗ ಅಂದರೆ ಆ ಸಿನಿಮಾದಲ್ಲಿ ಮಾಡಿರೋ ಒಂದು ಆ್ಯಕ್ಟರ್ಸ್ಗಳಾಗಿರ್ಬೋದು, ನಿರ್ದೇಶಕರನ್ನು ಕೂಡ ಎಲ್ಲೋ ಒಂದು ಕಡೆ ಹಿಂದೆ ಉಳಿತಾರೆ. ಈ ಥರ ನಾನು ಸಾಕಷ್ಟು ಜನ ಫಿಲ್ಮ್ ಮೇಕರ್ಸ್ನ ಮಾತಾಡಿಸ್ಬೇಕಾದ್ರೆ ಅವರು ಅದನ್ನೇ ಇವಾಗ ನೀವು ಏನು ನಮ್ಮ ನಿರ್ದೇಶಕರ ಪಾಡಂತೂ ಕೇಳೋಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತುಗಳು ಸಾಕಷ್ಟು ಕಡೆ ನಮ್ಗೆ ಕೇಳಿ ಬಂದಿದೆ. ಸೊ ಇದ್ರ ಬಗ್ಗೆ ನೀವು ಅಂದರೆ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಒಂದು ನಿರ್ದೇಶನ ಮಾಡಿದ್ದೀರಾ, ನಿಮಗೆ ಹೆಂಗೆ ಅನಿಸುತ್ತೆ ಇದ್ರ ಬಗ್ಗೆ ಈ ಥರ ಸ್ಟೇಟ್ಮೆಂಟ್ಸ್ಗಳು ಕೇಳಿದಾಗ? ಇಲ್ಲ ಮೇಡಮ್, ಏನಾಗುತ್ತೆ ಅಂದರೆ ನಾವು ಸಿನಿಮಾ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಒಂದು ರೀತಿ ಆದರೆ ಕೆಲವೊಂದು ಪ್ರಯತ್ನಗಳು ಆ ಕೆಲವೊಂದು ಪ್ರಯತ್ನಗಳು ವಿಫಲ ಆಗ್ಬಿಡ್ತೀವಿ. ಎಕ್ಸಾಂಪಲ್ ಆಗಲಿ ಪ್ರಮೋಷನ್ ವಿಷಯಗಳಾಗಲಿ, ಜನಗಳ ಕರೆಸೋದಾಗಲಿ, ಅದಕ್ಕೆಲ್ಲ ಒಂದು ಪ್ರಮೋಷನ್ ಅಂತ ಬೇಕು. ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ತಗೊಂಡು ಹೆಂಗೆ ಪ್ರಮೋಟ್ ಮಾಡ್ತೀವಿ ಸಮಾಜಕ್ಕೆ ಜನಗಳಿಗೆ ಕರೆಸೋದು. ಅಲ್ಲಿ ನಾವು ಸ್ವಲ್ಪ ಮೈನಸ್ ಆಗಿಬಿಡ್ತೀವಿ. ಅಲ್ಲಾಗಿ ಸ್ವಲ್ಪ ನಾವು ಒಂದೇ ಅಲ್ಲ ಸಿನಿಮಾ ಪ್ರಮೋಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ಮಾಡ್ತಾ ಇದ್ದೀನಿ ಸಿನ್ಸಿಯರ್ ಆಗಿ. ಎಲ್ಲ ಪಾಸಿಬಲ್ ವೆರೈಟೀಸಲ್ಲಿ ಮಾಡ್ತಾಯಿದ್ದೀವಿ. ಯೂಟ್ಯೂಬರ್ಸ್ ಇರಲಿ, ಮತ್ತು ಪ್ರೆಸ್ ಇರಲಿ, ಪೇಪರ್ಸ್ ಇರಲಿ, ನ್ಯೂಸ್ ಪೇಪರ್ಸಲ್ಲಿ ಪ್ಯಾಂಪ್ಲೆಟ್ಸು, ಮತ್ತು ಟ್ಯಾಬ್ಲೋ, ಆಟೋ ಹಿಂದ್ಗಡೆ ಇವೆಲ್ಲ ಏನೇನು ಪಾಸಿಬಿಲಿಟಿ ಇದೆ ಎಲ್ಲ ಮಾಡ್ತಾಯಿದ್ದೀನಿ ಜನಕ್ಕೆ ಮುಟ್ಟಬೇಕು ಅಂತ. ಈಗ ಅನ್ಲೆಸ್ ಇದು ಪಿಕ್ಚರ್ ಇರೋದು ಗೊತ್ತಾದರೆ ತಾನೇ ಅವ್ರು ನೋಡೋದು. ಸೊ ಅದಕ್ಕೆಲ್ಲ ಪ್ರಯತ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಅಟ್ ದ ಎಂಡ್ ಆಫ್ ದ ಡೇ ಅಂದರೆ ನೀವು ಹೇಳಿದರೆ ಅಂದರೆ ಟ್ರೈಲರ್ ಲಾಂಚು, ಟೀಸರ್ ಲಾಂಚು, ಸಾಂಗ್ ಲಾಂಚು, ಇಂಟರ್ವ್ಯೂಸ್ಗಳು ಎಲ್ಲವೂ ಮಾಡಿದ್ರೆ ಕೂಡ ಬಟ್ ಇಟ್ ಈಸ್ ನಾಟ್ ರೀಚಿಂಗ್ ದ ಕಾಮನ್ ಆಡಿಯನ್ಸ್. ಅಂದರೆ ಈ ಥರ ಒಂದು ಸಿನಿಮಾ ಬರ್ತಿದೆ ಅಂತ ಜನರಿಗೆ ತಲುಪಿಸೋದಕ್ಕೂ ಕೂಡ ಆಗ್ತಿಲ್ಲ. ಏನು ಹೇಳ್ತೀರಾ ಇವಾಗ? ಅದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಆ ಪ್ಲಾಟ್ಫಾರ್ಮ್ ನಾವು ರೀಚ್ ಆಗಿದ್ದೀವಿ. ಓಕೆ. ಆ ರೀಚ್ ಆದಾಗ ಜನಗಳು ತಲುಪಿಸ್ತೇವೆ. ಆ ತಲುಪ್ಸಕ್ಕೆ ನಾವೇನು ಮಾಡ್ಬೇಕು ಅನ್ನೋದು ಪ್ರೊಡ್ಯೂಸರು ಡೈರೆಕ್ಟರ್ ಕುಂತ್ಕೊಂಡು ಪಕ್ಕ ಪ್ರೀಪಾನ್ ಮಾಡಿದಾಗ ಜನಗಳು ಹೋದಾಗ ಆಟೋಮೆಟಿಕ್ಕಾಗಿ ಜನ ಬಂದೇ ಬರ್ತಾರ ನಂಬಿಕೆ. ಅದ್ರ ಮೇಲೆ ನೀರು ದೇವರು ವರ್ಡ್ ಆಫ್ ಮೌತ್ ಇಂಪಾರ್ಟೆಂಟ್. ಅಂದರೆ ಒಬ್ರಿಗೊಬ್ರು ಸ್ಪ್ರೆಡ್ ಮಾಡೋದು ಚೆನ್ನಾಗಿದೆ ಅಂತ. ದೊಡ್ಡ ಮೂವಿ ಕೂಡ ಕಾಂತಾರ ಆಗಲಿ, ಅವರ ಸೂಫ್ರಮ್ಸು
ಅದೆಲ್ಲ ಸ್ಟಾರ್ಟಿಂಗ್ 2-3 ಡೇಸ್ ಏನಿದ್ದಿಲ್ಲ, ಅಂದರೆ ರಶ್ ಇದ್ದಿಲ್ಲ. ಬರ್ತಾ 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 ಚೆನ್ನಾಗಿದೆ ಅಂಥೇಳಿ ಎಲ್ಲ ಒಬ್ರಿಗೊಬ್ರು ಹೇಳ್ಕೊಂಡು ಇದಾಯಿತು. ನಾವು ಆಮೇಲೆ 1 ವೀಕ್ ಆದಮೇಲೆ ನೋಡಿದ್ದು. ಅದೇ ರೀತಿ ಈಗ ಜನಕ್ಕೆ ಗೊತ್ತಿಲ್ಲ ಅಂದರೆ 1-2 ದಿನ ಆಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆ ಅಂತ. ನಾವು ಆ ಲಿಸ್ಟಲ್ಲೇ ಸೇರ್ಬೇಕಂತ ಬಯಸ್ತೀರಾ? ಓಕೆ. ಯಾಕಂದರೆ ಇತ್ತೀಚೆಗೆ ಎಲ್ಲ ಕನ್ನಡ ಮೂವೀಸ್ ಭಾಳ ಚೆನ್ನಾಗಿ ಬರ್ತಾ ಇದೆ. ಹೌದು. ನಮ್ಮ ಅದೃಷ್ಟ ಇದು ಕೂಡ ಸೇರ್ಬೇಕಂತ. ಈ ಕತೆ ಮಾಡ್ಕೋಬೇಕು ಅಂತ ಅಂದರೆ ಯಾವಾಗ ಇದು, ಅಥವಾ ಇಮಿಡಿಯೇಟಾಗಿ ಶೂಟಿಗೆ ಹೋದ್ರಾ ಹೆಂಗೆ ಡೈರೆಕ್ಷನ್? ಎಷ್ಟು ಬೇಗ ನಾವು ಹೋಗ್ತೇವೆ ನಾವು ಪ್ರೊಡ್ಯೂಸರ್. ಯಾಕಂದರೆ ನಿಜ ಹೇಳ್ತೀನಿ ಮೇಡಮ್, ಇವರು ತುಂಬ ಕ್ಲಾರಿಟಿ ಇರುತ್ತೆ. ಇನ್ನೇ ಇರಲಿ, ಇವ್ರು ನನಗೆ ಸದ್ಯಕ್ಕೆ ಏನು ಹೇಳ್ತೇನೆ ಅಂದರೆ, ನೋಡಿ ಡಿಸಿಷನ್ ಅದಕ್ಕೆ ಸಮಯ ತೊಗೊಂಡು ಆಮೇಲೆ ನಮಗೆ ಸಮಯ ಕೊಟ್ಟು ಕರೆಸಿ ಒಂದು ರಿಸಲ್ಟ್ ಕೊಡ್ತಾರೆ. ನಿಮಗೆ ಆ ರಿಸಲ್ಟ್ ಕೊಟ್ಟಿದ್ದಕ್ಕೆ ಸಿನಿಮಾ ಇಂಥ ಅದ್ಭುತವಾಗಿ ಬಂದಿದೆ. ಏನೇ ಹೇಳ್ಬಿಡ್ತೀನಿ ಡೈರೆಕ್ಟ್ರ್ ಹೇಳೋದ್ರಿಂದ ಏನು ಹೇಳ್ತಾರೆ ಅನ್ನೋದು ಯೋಚನೆ, ಇಂಥ ಪ್ರೊಡ್ಯೂಸರ್ಗಳು ಯೋಚನೆ ಮಾಡೋದು ಫಸ್ಟು. ನಮ್ಗೆ ಅವಕಾಶ ಕೊಡ್ತಾರೆ ಅಂದರೆ ಓಕೆ, ಈ ಡೈರೆಕ್ಟ್ರ್ ಬಂದು ಕರೆಕ್ಟಾಗಿ ಹೇಳ್ತದಲ್ಲ, ಪ್ರಾಮಿಸಿಂಗ್ ಇಲ್ಲದನ್ನ ಏನು ಮಾಡ್ತಾರೆ ಅನ್ನೋದನ್ನು ಪ್ರತಿಯೊಬ್ಬ ಪ್ರೊಡ್ಯೂಸರ್ ಈ ರೀತಿ ಆಲೋಚನೆ ಮಾಡಿದ್ರೆ ಸಿನಿಮಾ 50+2 ಒಂದು ಒಳ್ಳೆ ಸಿನಿಮಾ ಸಮಾಜಕ್ಕೆ ಕೊಡ್ತೀವಿ ಅನ್ನೋದನ್ನು, ಒಳ್ಳೆ ಸಮಾಜಕ್ಕೆ ಕೊಡ್ತೀವಿ, ಆಟೋಮೆಟಿಕ್ ದುಡ್ಡು ತಾನಾಗಿ ಬಂದ್ಬಿಡುತ್ತೆ. ಹೌದು. ಅದಕ್ಕೆ ಒಳ್ಳೆ ಒಂದು ಯೋಚನೆ ಬೇಕು, ಒಳ್ಳೆ ಒಂದು ನಿರ್ಧಾರ ಬೇಕು. ಆ ನಿರ್ಧಾರಕ್ಕೆ ಇವರು ತುಂಬ ನೆರವೇರಿಸಿದೆ ಅಂತ ಓಕೆ. ನನಗೆ ಹೇಳಿದಾಗ ಪ್ರತಿಯೊಂದು ವಿಷಯ, ಸರ್ ನೆಕ್ಸ್ಟ್ ಸ್ಟೆಪ್ ಇದು ಮಾಡ್ತೀನಿ ಅಂದರೆ ಒಂದಿನ 2 ದಿನ ಡಿಸ್ಕಷನ್ ಇಟ್ಟು ಆಮೇಲೆ ಯಾವ್ದು ಕರೆಕ್ಟ್ ಅಂತ ಪ್ರೊಸೀಡ್ ಮಾಡ್ತಾಯಿದ್ವಿ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ವಿ ಆರ್ ಟೇಕನ್ ಅಟ್ಮೋಸ್ಟ್ ಕೇರ್. ಅಂದರೆ ಚೆನ್ನಾಗಿ ಬರಲಿ ಮಾಡ್ತಾಯಿದ್ದೀವಿ. 1 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟಾಗಿ ತೊಗೊಂಡೋಗೋಣ ಅಂತ. ಬಿಕಾಸ್ ಇವಾಗ ಕೆಲವೊಂದು ಸತಿ ಏನಾಗುತ್ತೆ ಸರ್, ಇವಾಗ ನಿರ್ಮಾಪಕರು ಅಂತ ಬಂದಾಗ ಕೆಲವೊಬ್ಬರು ಇಂಡಸ್ಟ್ರಿನವರೇ ಆಗಿರ್ತಾರೆ, ಆವಾಗ ಏನೋ ತೊಂದರೆ ಇರೋದಿಲ್ಲ. ಇವಾಗ ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ, ಅಂದರೆ ಸಿನಿಮಾ ಹೀರೋಗಳೇ ಪ್ರೊಡ್ಯೂಸ್ ಮಾಡೋವಂಥದ್ದು. ಇವಾಗ ಕೆಲವೊಬ್ಬರು ಅಂದರೆ ಇನಿಷಿಯಲಿ ಫಂಡಿಂಗ್ ಮಾಡ್ತಾರೆ, ಬಟ್ ಹೋಗ್ತಾ 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 ಒಂದಷ್ಟು ಅವರಿಬ್ಬರ ಮಧ್ಯೆ, ಅಂದರೆ ನಿರ್ದೇಶಕರು ಹಾಗೆಯೇ ನಿರ್ಮಾಪಕರ ಮಧ್ಯೆ ರ್ಯಾಪೋ ಸರಿ ಇರೋದಿಲ್ಲ, ಒಂದಷ್ಟು ಮನಸ್ತಾಪಗಳು ಬಂದು ಇವೆಲ್ಲ ಸಾಕಷ್ಟು ಆಗುತ್ತೆ. ಮತ್ತು ಅವರ ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ಲಿ ಓವರಾಲ್ ಸಿನಿಮಾ ಕಂಪ್ಲೀಟಾಗಿ ಇರೋದಿಲ್ಲ. ಸೊ ಇವಾಗ ನಿಮ್ಮ ಪೋಲಾ ಪ್ರವೀಣ್ ಕುಮಾರ್ ಅವರ ಒಂದು ಯಾವ ರೀತಿ ಇತ್ತು ಬೆಂಬಲ ಅಂತ, ಕಂಪ್ಲೀಟ್ ರೈಟ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್? ಸ್ಟಾರ್ಟಿಂಗಿಂದ ಏನು ಕಾನ್ಫಿಡೆನ್ಸ್ ಇದ್ದರು ಮುಗಿಯೋವರೆಗೂ ಗುರುಮೂರ್ತಿ ನಂಬಿರೋದು ಅಷ್ಟೇ. ಗುರುಮೂರ್ತಿನ ಏನು ನಂಬಿದ್ದಾರೆ, ಬೇರೆ ಯಾರು ನಂಬಿರೋದು. ಎಷ್ಟು ಆರ್ಟಿಸ್ಟ್ಗಳಾಗಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಳಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಗುರುಮೂರ್ತಿ ಏನು ಪ್ರಾಮಿಸಿಂಗ್ ಮಾಡೋದು ಅದನ್ನು ನಾನು ಕರೆಕ್ಟಾಗಿ ನೆರವೇರಿಸಿದ್ದೇನಲ್ಲ ಅನ್ನೋದು ಅವ್ರ ಮನುಷ್ಯಾಕ್ಷಿ ಗೊತ್ತು, ನನ್ನ ಮನುಷ್ಯಾಕ್ಷಿ ಗೊತ್ತು. ಅದನ್ನು ಕರೆಕ್ಟಾಗಿ ಸಂಪೂರ್ಣವಾಗಿ ನಾವು ಕರೆಕ್ಟಾಗಿ ನಮ್ಮದಿಬ್ಬರು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ್ದು ಏನು ಹೇಳಿದ್ರು ಏನು ಬೆಂಬಲ ಇರುವಾಗ ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಆ್ಯಂಡ್ ಹೆಂಗೆ ಪ್ಲ್ಯಾನ್ ಮಾಡೇ ಮುಂದಕ್ಕೆ ಹೊರ್ತಾ ಇದ್ದೀವಿ. ಓವರಾಲ್ ಏನಿತ್ತು ಸರ್ ಶೆಡ್ಯೂಲು ಮೂವಿದು? ಶೆಡ್ಯೂಲ್ ಬಂದ್ಬಿಟ್ಟು ಒಂದು 50 ಡೇಸ್ ಆಗಿದೆ. 50 ಡೇಸ್. ಓಕೆ. ಲೊಕೇಶನ್ಸ್ ಎಲ್ಲ? ಲೊಕೇಶನ್ ಬಳ್ಳಾರಿ, ಬ್ಯಾಂಗ್ಳೂರು, ಮಾಗಡಿ, ಚನ್ನಪಟ್ಟಣ, ಇದು ಸುತ್ತಮುತ್ತ ಅದೆಲ್ಲ ಹಳ್ಳಿ ಪ್ರದೇಶಗಳಲ್ಲೆಲ್ಲ ತೆಗೆದಿದ್ದಾರೆ. ಮಾಡಿದ್ವಿ. ಬಿಕಾಸ್ ಸಾಮಾನ್ಯವಾಗಿ ಒಂದಷ್ಟು ಶೂಟ್ ಮಾಡಬೇಕಾದ್ರೆ ಕೆಲವೊಬ್ಬರು ಸಪೋರ್ಟಿವ್ ಆಗಿರ್ತಾರೆ. ಸೊ ನಿಮಗೆ ಯಾವ ರೀತಿ ಅಲ್ಲೆಲ್ಲ ಹೆಂಗಿತ್ತು ಸಪೋರ್ಟ್? ಮಾಗಡಿಯಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲೊಂದು ವೈಬ್ ಇದೆ, ಆ ವೈಬ್ನ ಇಲ್ಲಿ ಕರ್ಕೊಂಡ್ಬಂದಿರೋದು. ಪ್ರಕೃತಿ ಸಪೋರ್ಟ್ ಇದೆ ಸಿನಿಮಾಕ್ಕೆ. ನಮಗೆ ತುಂಬ ಎನರ್ಜೆಟಿಕ್ ಆಗಿ ಎಲ್ಲ ಥರ ಸಪೋರ್ಟ್ ಮಾಡಿದ್ರು. ಎಲ್ಲ ಇದರಲ್ಲಿ ನಮ್ಗೆ ಸಪೋರ್ಟ್ ಸಿಕ್ಕಿದೆ. ಆಮೇಲೆ ಪ್ರದ್ಯೋತನ್ ಅವರು ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿರೋವಂಥದ್ದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು. ಕೆಲವೊಂದು ಸಿನಿಮಾಗಳಲ್ಲಿ ಅಂದರೆ ಅನ್ನೆಸೆಸರಿಯಾಗಿ ಕೆಲವೊಂದು ಸಾಂಗ್ಸ್ಗಳು ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಹೆಂಗೆ? ಈ ಸಿನಿಮಾಗೆ ಕಥೆ ಅನುಸಾರವಾಗಿ ಪ್ಲೇಸ್ಮೆಂಟ್ ಇದೆ. ಏನು ಹಾಕಬೇಕು ಅಂತ ಆಗ್ತಿಲ್ಲ. ಕತೆಗೆ ಏನು ಕೇಳ್ತಿದೆ, ಕತೆಗೆ ಮಾತ್ರ ಸಾಂಗ್ ಇದೆ. ಅದು ಬಿಟ್ಟು ಏನೋ ಫೈಟ್ ಕೊಡಬೇಕು ಫೈಟ್ ಇಲ್ಲ. ಕತೆಗೆ ಏನು ಫೈಟ್ ಬೇಕು ಮಾತ್ರ ಫೈಟ್ ಇದೆ ಅಷ್ಟೇ. ಆಮೇಲೆ ಪಾತ್ರಗಳಿಗೆ ಮುಂದಿನ ಸನ್ನಿವೇಶಗಳಿಗೆ ಏನು ಬೇಕು ಆ ಕ್ಯಾರೆಕ್ಟರ್ಗೆ ಮಾತ್ರ ನಾವು ಅದೇನು ಕೊಡಬೇಕು ಸ್ವಲ್ಪ ಸ್ಟಾರ್ಟ್ ಆಗ್ತೀವಿ. ಸರ್ ಇವಾಗ ಈ ಶಿಖಂಡಿ ಸಿನಿಮಾ ನೀವು ತೆರೆ ಮೇಲೆ ತರ್ತಾ ಇದ್ದೀರಾ, ಇದು ಡಿಸ್ಕಷನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಪ್ರಯತ್ನ? ಇದು ಅವೇರ್ನೆಸ್ ಅಂತನಿಲ್ಲ ಮೇಡಮ್, ನಾವೇನು ಕೊಡ್ತೀವಿ ಜನಗಳು ತಲುಪಬೇಕು ಅನ್ನೋ ಉದ್ದೇಶ ಅಷ್ಟೇ. ನಾವು ಶಿಖಂಡಿ ಮಾಡ್ತಿರೋ ಪ್ರಮೋಟ್ ಏನಕ್ಕೆ ಜನಗಳಿಗೆ ಗೊತ್ತಾಗಬೇಕು. ಡೈರೆಕ್ಟ್ರಿಂದ ಈ ಸಮಾಜಕ್ಕೆ ಏನು ಹೇಳಬೇಕು, ಪ್ರೊಡ್ಯೂಸರ್ ಯಾರು, ಒಂದು ಟೀಮ್ ಎದಕ್ಕೆ ಬರ್ತಿದೆ, ಜನಗಳಿಗೆ ಏನು ಹೇಳಕ್ಕೆ ಹೋಗ್ತಿದೆ, ಉದ್ದೇಶಪೂರ್ವಕವಾಗಿ ಮಾಡ್ತೀವಿ. ಸೊ ಎಲ್ಲೋ ಒಂದು ಕಡೆ ಮೆಸೇಜ್ ಇದೆ ಅಂತ ಹೇಳ್ತಿದ್ದೀರಾ? ಮೆಸೇಜ್ ಹೇಳಬೇಕಂತ ಹೋರಾಟ ಇದೆ. ಅಥವಾ ಆಡಿಯನ್ಸ್ಗೆ ಮಿರರ್ ತೋರಿಸೋ ಅಂತ ಏನಾದರೂ ಪ್ರಯತ್ನ? ಕರೆಕ್ಟ್, ಅವರು ಆ ಮಿರರ್ನೇ ಅವ್ರಿಗೆ ಆನ್ಸರ್ ಕೊಡುತ್ತೆ. ಸೊ ಅಂದರೆ ನೀವು ಹೇಳೋದು ಪ್ರಶ್ನೆಗಳು ಮೂಡಿಸೋದಕ್ಕಿಂತ ಹೆಚ್ಚಾಗಿ ಉತ್ತರಗಳು ಕೊಡುತ್ತೆ. ಬಂದರೆ ನೀವೇ ಓಕೆ ನನ್ನ ಲೈಫಲ್ಲಿ ಇದೇ ಥರ ಬಂದಿದೆ ಸನ್ನಿವೇಶ ಗೊತ್ತಾಗುತ್ತೆ. ಅವ್ರಿಗೆ ಏನೇನು ಡೌಟ್ಗಳಿದೆ ಎಲ್ಲ ಪಿಕ್ಚರ್ ನೋಡಿದ್ರೆ ಕ್ಲಾರಿಫೈ ಆಗುತ್ತೆ. ಮತ್ತೆ ಫರ್ದರ್ ಕ್ಲಾರಿಫಿಕೇಶನ್ ಬೇಕಿಲ್ಲ. ಸೊ ಸಿನಿಮಾ ನೋಡಿದ್ರೆ ಎಲ್ಲ ಉತ್ತರ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲ ನೋಡ್ಬೇಕಂತಾನೆ ಬಯಸ್ತೀವಿ. ಕಮಿಂಗ್ ಟು ಕಾಸ್ಟ್,
ಇವಾಗ ನೀವು ನೀತಿ ಅವರಾಗಿರ್ಬೋದು ಮತ್ತು ಅವರು ಯುವರಾಜ್ ಅವರಾಗಿರ್ಬೋದು ಇವರನ್ನೇ ಕಾಸ್ಟ್ ಮಾಡಬೇಕು ಅಂತ ಇತ್ತಾ, ಅಥವಾ ಅಂದರೆ ಅವರೆಲ್ಲ ಹೇಳಿದ್ರು ನ್ಯೂ ಕಮರ್ಸ್ ಅಂತ, ಅಂದರೆ ಎಸ್ಪೆಷಲಿ ಯುವರಾಜ್ ಅವರಾಗಿರ್ಬೋದು, ಖ್ಯಾತಿ ಅವರಾಗಿರ್ಬೋದು, ಖ್ಯಾತಿ ಹಾಂ ಫ್ರೆಂಡ್ಸ್ ಟೀಮ್ ಇದೆ, ಹೌದು. ಅವರೆಲ್ಲ ಏನಂತಂದ್ರೆ ಪಾತ್ರಗಳು ಹೈಲೈಟ್ ಮಾಡಬೇಕು, ಇವ್ರು ಹೀರೋ ಅಂದ್ರೆ ಹೈಲೈಟ್ ಮಾಡಬೇಕು, ಹೀರೋನ ಹೈಲೈಟ್ ಮಾಡಬೇಕು ಉದ್ದೇಶ. ಕಥೆ ಏನು ಕೇಳಿದ್ರೆ ಕಥೆಗಳಿಗೆ ಮಾತ್ರ ಆಯ್ಕೆ ಮಾಡೋದು ಅಷ್ಟೇ. ಅವ್ರನ್ನ ಬಿಟ್ಟು ಬೇರೆ ಪ್ರೊಡ್ಯೂಸರ್ ಮನಸ್ಸು ಮಾಡಿದ್ರೆ ಒಳ್ಳೆ ಸ್ಟಾರ್ ಹಾಕೋಬೋದಾಗಿತ್ತು. ಸ್ಟಾರ್ ಅವಶ್ಯಕತೆ ಇಲ್ಲ, ಕಂಟೆಂಟ್ ಸ್ಟ್ರಾಂಗ್ ಇದೆ, ಪಾತ್ರಗಳು ಹೈಲೈಟ್ ಮಾಡೋದಕ್ಕೆ ಪಾತ್ರ ಹೈಲೈಟ್ ಮಾಡೋದು ಅಷ್ಟೇ. ಹಾಂ ಹೇಳಿದೆ, ಮೆಸೇಜ್ ಕಂಟೆಂಟ್ ಭಾಳ ಸ್ಟ್ರಾಂಗ್ ಇದೆ. ಸೊ ಅದು ಯೂಶ್ವಲಿ ಅದು ಸ್ಟ್ರಾಂಗ್ ಇದ್ದರೆ ನೀವು ಯಾರನ್ನ ಕ್ಯಾರೆಕ್ಟರ್ಸ್ ಹಾಕೋಬೋದು. ಸೊ ನಾವು ಆ ಲೆಕ್ಕದಲ್ಲಿ ನೋಡಿಕೊಂಡು ಬಡ್ಜೆಟ್ ಇರುತ್ತಲ್ಲ, ಒಂದು ಬಡ್ಜೆಟ್ ಅಂತ ಪ್ಲ್ಯಾನ್ ಇರುತ್ತೆ, ಅದರಲ್ಲೇ ಇದಾಗಬೇಕು ಅಂಥೇಳಿ. ಅದು ದಿಸ್ ಇಸ್ ಮೈ ಫಸ್ಟ್ ಮೂವಿ. ಹೌದು. ಸೊ ಫಿಂಗರ್ಸ್ ಕ್ರಾಸ್ಡ್, ಜಸ್ಟ್ ವೇಟಿಂಗ್ ಅಷ್ಟೇ, ಫಿಂಗರ್ಸ್ ಕ್ರಾಸ್ಡ್. ಓಕೆ. ಆಮೇಲೆ ಯಾವುದಕ್ಕೂ ಕಮ್ಮಿ ಇಲ್ಲ, ಆ ಮಾತ್ರ ನಾನು ಪ್ರಾಮಿಸಿಂಗ್ ಕೊಡ್ತೀರಾ. ಒಳ್ಳೆ ಸ್ಕೇಲೆಲ್ಲ ಮಾಡಿದ್ದೀನಿ, ಒಳ್ಳೆ ರಿಕ್ನೆಸ್ ಸಿನಿಮಾ ನೋಡೋರಿಗೆ ಪರವಾಗಿ ಸಖತ್ತಾಗಿದೆ ಅಂತ ಮನಸ್ಸು. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ನಮ್ಮ ಕೋ ಡೈರೆಕ್ಟರ್ ಜಯಶಂಕರ್, ರೈಟ್ರು ಜಯಶಂಕರ್, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ರು, ಮತ್ತು ಉಮೇಶ್ ವರ್ಮ ಅವ್ರನ್ನ ಜೊತೆಲ್ಲ ಕೆಲಸ ಮಾಡಿದ್ರು. ಒಳ್ಳೆ ಟೀಮ್ ಸಿಕ್ಕಿದೆ. ಸಿನಿಮಾ ನೋಡಿದ್ರ ಸರ್ ನೀವಿಬ್ರು ಫುಲ್ ಕಂಪ್ಲೀಟ್ ಆಗಿ? ಅಂದರೆ ಇನ್ನು ಕಲರಿಂಗ್ DI ಆಗಿದ್ದಿಲ್ಲ, CG ವರ್ಕ್ ಆಗಿದ್ದಿಲ್ಲ. ಇವತ್ತು ರಾತ್ರಿ ನೋಡಿ ಅದೇ ಏನು ಫಾಲ್ಟ್ಸ್ ಇದು ರೆಕ್ಟಿಫೈ ಮಾಡ್ಬೇಕಂತ ಹೇಳಿ ಚೆಕ್ ಮಾಡಿದ್ವಲ್ಲ. ಇವತ್ತು ರಾತ್ರಿ ನೋಡಿದೆ, ಮತ್ತೆ ನೆಕ್ಸ್ಟ್ ಡೇ ಮತ್ತೆ ನೋಡಿದೆ, ಬೋರ್ ಅನ್ನೋದು ಅನಿಸ್ಲೇ ಇಲ್ಲ. ಓಕೆ. ಸೊ ಇನ್ನು 80% ವರ್ಕ್ ಆಗಿತ್ತು, 20% ಪೆಂಡಿಂಗ್ ಇತ್ತು. ಇನ್ ಸ್ಪೈಟ್ ಆಫ್ ದಟ್ ಏನು ಬೋರ್ ಅನಿಸಿಲ್ಲ, ಚೆನ್ನಾಗಿ ಅನಿಸ್ತು ಅಂದರೆ ಅವೆಲ್ಲ ಆ್ಯಡ್ ಮಾಡಿದ್ಮೇಲೆ ಇನ್ನೂ ಎಕ್ಸಲೆಂಟ್. ಬಿಕಾಸ್ ನೀವು ಹೇಳಿದ್ರೆ ಎಲ್ಲೂ ಕೂಡ ಬೋರ್ ಆಗಿಲ್ಲ, ಅಂದರೆ ಆಡಿಯನ್ಸ್ ಎಲ್ಲೂ ಕೂಡ ಕಣ್ಣು ಮಿಟಿಕ್ಸ್ದೆ ಅಷ್ಟು ನೋಡ್ತಾರೆ. ಅಂದರೆ ಸ್ಕ್ರೀನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್. ಯಾವುದೇ ಇವಾಗ ನಾವು ನಮ್ಮ ಫಿಲಮ್ ಮೇಕರ್ಸೇ ಮಾತಾಡ್ತಾ ಇರ್ಬೇಕಾದ್ರೆ ಯೂಶಲಿ ಮಲಯಾಳಂ ಫಿಲಮ್ಸ್ಗಳದ್ದು ರೆಫರೆನ್ಸ್ಗಳು ತೊಗೋತಾರೆ, ಬಿಕಾಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಅಂದರೆ ಎಂಥ ಸ್ಟಾರ್ ಮೂವಿ ಅಂತಲೇ ಅಲ್ಲ, ಕಾನ್ಸೆಪ್ಟ್ ಬೇಸ್ಡ್ ಆಗಿದೆ, ಬಟ್ ಸ್ಕ್ರೀನ್ ಪ್ಲೇ ಆ ರೀತಿ ಹೇಳ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನಿಮ್ಮ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಯಾವ ರೀತಿ ಡಿಸೈನ್ ಆಗಿದೆ? ಬೇರೆ ಸಿನಿಮಾಗೆ ಹೋಲಿಕೆ ಇಲ್ಲ. ನಮ್ಮ ಸಿನಿಮಾ ಈಗಿನ ಜನ್ರೇಷನ್ಗೆ ಅವ್ರು ಖುಷಿ ಪಡಿಸೋಕ್ಕೆ ಒಂದು ಬೇರೆ ಎಕ್ಸ್ಪೀರಿಯನ್ಸ್ಮೆಂಟ್ ಆಗುತ್ತೆ. ಸಿನಿಮಾಗಳು ಒಳ್ಳೆ ಅದ್ಭುತವಾದ ಅವರಿಗೆ ಸಖತ್ತಾಗಿ ಫೀಲ್ ಬರುತ್ತೆ. ಸೊ ಥಿಯೇಟ್ರ್ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾದಂಥ ಸಿನಿಮಾ ಆ ಎಫೆಕ್ಟ್ಸ್, ಮ್ಯೂಸಿಕ್ ಅವೆಲ್ಲ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಎಕ್ಸ್ಪೆರಿಮೆಂಟ್ ಆಗುತ್ತೆ, ಒಳ್ಳೆ ಸಿನಿಮಾ ನೋಡಿದ್ರೆ ಖುಷಿ ಆಗುತ್ತೆ. ಸರ್, ಇವಾಗ ನಿಮ್ಮಿಬ್ಬರಿಗೂ ಪರ್ಸ್ನಲಿ ಈ ಸಿನಿಮಾದಲ್ಲಿ ಯಾವ ಪೋರ್ಷನ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಡೈರೆಕ್ಟ್ ಮಾಡಬೇಕು ಅಂದಾಗ? ಯಾವ ಪೋರ್ಷನ್ ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಶಿಖಂಡಿಯರ ಒಂದು ಕ್ಯಾರೆಕ್ಟರ್ ಇದೆ, ಒಂದು ಮಗನ ಪ್ರೀತಿ ಬರುತ್ತೆ ಕ್ಯಾರೆಕ್ಟರ್. ಈ ಮುಖ ಇದೆಲ್ಲ, ಹೌದು, ಈ ಮುಖಗೆ ಎಮೋಷ್ನಲ್ಲು ಒಂದು ಒಳ್ಳೆ ಎಮೋಷನಲ್ ಸಾಂಗ್ ಬರುತ್ತೆ. ಎಲ್ಲರೂ ನಾನು ಹಾಕ್ತಿದ್ದೀನಿ, ಜನಗಳು ಹೇಳ್ತಾರೆ. ಅದು ಬೇಕು ಅಂತಾನೆ ಹಾಕಿರೋದು ಅಥವಾ ಕನೆಕ್ಟ್ ಆಗಲಿ ಅಥವಾ ಅದು ಫಿಲ್ಮಲ್ಲಿ ಗೊತ್ತಾಗುತ್ತೆ ಯಾಕೆ ಹಾಕಿದೀವಿ, ಯಾಕೆ ಅಂತ. 7 ಮೆಂಬರ್ಸಿಗೆ ಇದಕ್ಕೆ ಏನು ಕನೆಕ್ಷನ್ ಏನೋ ಇದೆ, ಮತ್ತು ಇನ್ನೊಂದು ಇದರಲ್ಲಿ 4 ಸಾಂಗ್ ಇದೆ. ಒಂದು ಡುಯೆಟ್ ಸಾಂಗು, ಒಂದು ಡಿವೋಷನಲ್ ಸಾಂಗ್. ಡಿವೋಷನಲ್ ಈಗ ನಿನ್ನೆ ಲಾಂಚ್ ಮಾಡಿದ್ದು, ಸೌದತ್ತಿ ಇಲ್ಲಮ್ಮ ಬಗ್ಗೆ ಡ್ಯುಯೆಟ್ ಸಾಂಗ್ ಒಂದಿದೆ, ಮತ್ತು ಪ್ಯಾಥೋ ಸಾಂಗ್ ಇದೆ 2. ಅದರಲ್ಲಿ ಡೆಫಿನೆಟಾಗಿ ಟಚ್ ಆಗುತ್ತೆ ಹಾರ್ಟಿಗೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ 7 ಜನ ದೈವ ಸ್ವರೂಪಿ ಅವರ ಡ್ಯಾನ್ಸ್, ಅವ್ರ ಫೈಟ್ ಎಂಜಾಯ್ ಮಾಡ್ಬೋದು. ಎಲ್ಲ 4 ಡಿಫ್ರೆಂಟ್ ಇದೆ. ಪೀಪಲ್ ವಿಲ್ ಲೈಕ್ ಇಟ್ ಆ್ಯಂಡ್ ನಾಟ್ ಅವರ್ ಸ್ಟೋರಿ. ಇದು ಕೂಡ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ತುಂಬ ಫುಲ್ ಮಳೆಯಲ್ಲಿ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ದೀರಾ, ಸಾಕಾದಾಗ ನೋಡೋಕ್ಕೆ ಒಂಥರ ಸುಮಧುರವಾಗಿರುತ್ತೆ. ಓಕೆ. ಇವಾಗ ಒಂದು ಹೊಸ ಅಂದರೆ ಸಿನಿಮಾ ತಂಡದವರು ಎಲ್ಲರೂ ಹೊಸೊಬ್ಬರು ಫಾರ್ ದ ವೆರಿ ಫಸ್ಟ್ ಟೈಮ್ ನೀವು ಕೂಡ ನಿರ್ದೇಶನ ಮಾಡ್ತಿದ್ದೀರಾ. ನೀವು ಮೊದಲನೇ ಸರಿ ಅಂದಾಗ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಗುವಂಥದ್ದು ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಂದು. ಇವಾಗ ನಿಮಗೆ ಪರ್ಸ್ನಲಿ ನಮ್ಮ ಇಂಡಸ್ಟ್ರಿಯಿಂದ ಯಾವ ರೀತಿ ಸಪೋರ್ಟ್ ಸಿಕ್ತು? ನನಗೆ ಪ್ರೊಡ್ಯೂಸರ್ ಇಲ್ಲ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಗೊತ್ತು, ಅವ್ರು ಬಿಟ್ಟು ಅವ್ರನ್ನ ಬಿಟ್ಟು ಅಲ್ಲಿಂದ ಶುರು ಮಾಡ್ತಾ ಇದ್ದಾರೆ. ಆಮೇಲೆ PR ಅನಿಲ್ ಸರ್ ಅವ್ರ ಕಡೆಯಿಂದ ಸುಧೇಂದ್ರ ಸರ್ ಬೇರೆ ಬೇರೆ ಎಲ್ಲ ಕಡೆ ಪ್ರಮೋಷನ್ ಅನುಕೂಲಗಳು ತುಂಬ ಸಪೋರ್ಟ್ ಆಗಿದೆ. ಸಿನಿಮಾದಲ್ಲಿ ರೀಚ್ ಆಗ್ಬೇಕಂದ್ರೆ ಅವರೆಲ್ಲ ಅಂತಂದ್ರೆ ರೀಚ್ ಮಾಡೋಕ್ಕಾಗಲ್ಲ. ಹೌದು, ಅವರೆಲ್ಲ ಬೆಂಬಲ ಬೇಕೇ ಬೇಕು. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೂರ್ತಿ, ಪೋಲೋ ಮೂವೀಸ್, ಪೋಲೋ ಪ್ರವೀಣ್ ಕುಮಾರ್, ಸಿಕ್ಕಂಡಿ ಅನ್ನೋ ಸಿನಿಮಾನ ಸಾರ್ತಿರೋದು ಅವ್ರ ಕಡೆಯಿಂದ ತುಂಬ. ಎಸ್ ಸರ್, 15ನೇ ತಾರೀಕು ಬರ್ತಾ ಇದ್ದೀರಾ. ಜನಗಳು ನಿಮ್ಮ ಸಿನಿಮಾವನ್ನು ಯಾಕೆ ನೋಡಬೇಕು ಆಡಿಯನ್ಸ್ಗೆ ಒಮ್ಮೆ ಹೇಳಿಬಿಡಿ. ಎಲ್ರಿಗೂ ನಮಸ್ಕಾರ. ಇದೇ ಮೇ 15ಕ್ಕೆ ಸಿನಿಮಾ ಎದಕ್ಕೆ ನೋಡಬೇಕು ಅನ್ನೋ ಉದ್ದೇಶ ಏನಿದೆ ಅಂದರೆ,
ಶಿಖಂಡಿ ಅನ್ನೋ ಪಾತ್ರ ಇದೆಯಲ್ಲ ಅದರಲ್ಲಿ ಬರುವ ಪ್ರತಿಯೊಂದು ಸನ್ನಿವೇಶಗಳು, ಕ್ಯಾರೆಕ್ಟರ್ಗಳು, ಸ್ಕ್ರೀನ್ ಪ್ಲೇ ಅದೇನು ನೀವು ಥಿಯೇಟ್ರ್ ಬಂದಾಗ ಅದರ ಅನುಭವವನ್ನು ಗೊತ್ತಾಗುತ್ತೆ. ಬಂದು ನೋಡಿ ಆಸ್ವಾದಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಪಿಕ್ಚರ್ ನ್ಯಾಯಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಏನೇನು ಬೇಕೋ ಅವೆಲ್ಲ ಇದೆ. ನೀವು ನೋಡಿದ್ರೇ ಗೊತ್ತಾಗುತ್ತೆ, ಎಲ್ಲ ಹೇಳಲಿಕ್ಕೂ ಬರಲ್ಲ. ಸೊ ನೋಡಿ, ಆಮೇಲೆ ನೀವೇ ಹೇಳ್ತೀರಾ 4 ಜನಕ್ಕೆ ನೋಡಿ ಇದು ಅಂತ. ಓಕೆ, ಥ್ಯಾಂಕ್ ಯು. ಎಸ್, ಶಿಖಂಡಿ ಸಿನಿಮಾ ಇದೆ ಮೇ 15ಕ್ಕೆ ರಿಲೀಸ್ ಆಗ್ತಾಯಿದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.